ಮುಖ್ಯವಾಗಿ ಸಮಯದ ಅಭಾವ ಇರೋದ್ರಿಂದ 21/4/2024 ಬಸವಲಿಂಗಪ್ಪಾಜಿಯವರ ಹುಟ್ಟುದಿನ. ಆ ದಿನ ಬಸವಲಿಂಗಪ್ಪಾಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತಕ್ಕಂಥದ್ದು ಮತ್ತು ಐತಿಹಾಸಿಕವಾಗಿ ಬಸವಲಿಂಗಪ್ಪನವರು ಜನಸಂಪರ್ಕ ಇಟ್ಟುಕೊಂಡಿದ್ದಂತಹ ಎಲ್ಲ ಚಿತ್ರಾವಳಿಗಳನ್ನು ಮತ್ತು ಅವರು ಬಳಸ್ತಿದ್ದಂಥ ಬಟ್ಟೆ, ಪೆನ್ನು ಮತ್ತಿತರ ಎಲ್ಲ ದಾಖಲಾತಿಗಳನ್ನು ನಾವು ವಸ್ತು ಸಂಗ್ರಹಾಲಯ ಮಾಡ್ತಿದ್ದೀವಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿ ನಮ್ಮಲ್ಲಿ ಬಂದಿದ್ದಾರೆ, ಶಿವಲಿಂಗಯ್ಯನವರು ಮತ್ತಿತರೆ. ಮತ್ತು ಆ ದಿನ ನಮ್ಮ ಹಿರಿಯರಾದಂಥ ಬಿ ಸೋಮಶೇಖರ್ ಸಾಹೇಬರ ಒಂದು ಅಧ್ಯಯನ ಪೀಠವನ್ನು ನಾನು ಆರಂಭಿಸ್ತಾ ಇದ್ದೇನೆ. ಅದು ನಮ್ಮ ತಂದೆಗೆ ಬಸವಲಿಂಗಪ್ಪನವರ ಅಧ್ಯಯನ ಪೀಠದ ಜೊತೆಗೆ ಬಿ ಸೋಮಶೇಖರ್ ಸಾಹೇಬರ ಅಧ್ಯಯನ ಪೀಠವನ್ನು ಸಹ ಆ ದಿನವೇ ನಾನು ಆರಂಭ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಅನೇಕ ಗಣ್ಯರಿಗೆ ಸಮಯದ ಅಭಾವದಿಂದಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕ್ಷಮೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅನೇಕ ಜನರು ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನನ್ನ ವಿದ್ಯಾರ್ಥಿ ಸಂಶೋಧಕರು ಅವರಿಬ್ಬರು ಮುಂದೆ ಬನ್ನಿ. ನಿಮ್ಮ ಈ ಶ್ರಮ ಈ ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ಇಲ್ಲಿಗೆ ಬನ್ನಿ ಪ್ಲೀಸ್ ತಗೊಂಡು. ನಿಮ್ಮಿಬ್ಬರ ಶ್ರಮ, ನಿಮ್ಮ ಗುಂಪಿನ ಶ್ರಮ ಪ್ರಶಂಸನೀಯವಾದದ್ದು. ಹೌದು. ಹಾಗಾಗಿ ಈ ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಐತಿಹಾಸಿಕವಾಗಿ ತಾವೆಲ್ಲರೂ ಬರೆದಿದ್ದೀರಿ. ಬಹುಶಃ ನನ್ನ ದೃಷ್ಟಿಯಲ್ಲಿ ದಯಮಾಡಿ ಶ್ರೀಯುತ ಚಂದ್ರು ಪೆರಿಯಾರ್ ಹಾಗೂ ಲೋಕೇಶ್ ರಾವ್ ಅವರ ಪರಿಶ್ರಮಕ್ಕೆ ಒಂದು ಧೀಮಂತ ವ್ಯಕ್ತಿತ್ವದ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಬಿ ಸೋಮಶೇಖರ್ ಹಾಗೆಯೇ ಶ್ರೀಯುತ ಮೂರ್ತಿಯವರು ನಮಗೆ ಈ ಥರದ ಚಟುವಟಿಕೆಗಳಿಗೆ ಮುಂದಿನ ಒಂದು ಭವಿಷ್ಯವನ್ನು ಇವರ ಚಟುವಟಿಕೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಭರವಸೆಯ ಯುವ ನಾಯಕರಿಗೆ ಧನ್ಯವಾದಗಳು, ಧನ್ಯವಂದನೆಗಳು. ಈಗ ಶ್ರೀಯುತ ಬಸವಲಿಂಗಪ್ಪ ಅವರ ಸುಪುತ್ರಿ ಚಂದ್ರಿಕಾ ಅವರು ಇವತ್ತು ನಮ್ಮ ವೇದಿಕೆಗಿರೋದು ನಮಗೆಲ್ಲ ಒಂದು ದೊಡ್ಡ ಧೈರ್ಯ. ಕಾರ್ಯಕ್ರಮದ ಯಶಸ್ಸು ಕೂಡ. ಅಮ್ಮ, ನಿಮ್ಮ ಎರಡು ಮಾತು. ಹೇಳಕ್ಕೆ ತುಂಬ ಇದೆ, ಅದು ಸಮಯ ಇಲ್ಲ ಅಂತಾರೆ. ಐ ಗೆಟ್ ವೆರಿ ಎಮೋಷನಲ್ when I talk about my father. ವೇದಿಕೆ ಮೇಲೆ ನಿಂತಂತ ಎಲ್ಲ ನಿಂತು ಮಾತಾಡಿದಂಥ ಎಲ್ಲ ಮಹಿಳೆಯರಿಗೆ ಐ ಥ್ಯಾಂಕ್ ದೆಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ದೇ ಹ್ಯಾವ್ ಸ್ಪೋಕನ್ ದೇರ್ ವೆರಿ ಕ್ಲೋಸೆಸ್ಟ್ ಇನ್ಸಿಡೆಂಟ್ಸ್ ವಿತ್ ಮೈ ಫಾದರ್. ಇದು ನನ್ನ ಫಸ್ಟ್ ಫಂಕ್ಷನ್ ನಾನು ಅಟೆಂಡ್ ಮಾಡ್ತಾ ಇರೋದು. ಈ ಕಾರ್ಯಕರ್ತರು ಶಿವಲಿಂಗಯ್ಯ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನಲ್ಲಿ ಎಲ್ಲೂ ಬರೋದಿಲ್ಲ, ಬಂದು ಏನೋ ವಿಟ್ನೆಸ್ ಮಾಡಿ ಅಟ್ಲೀಸ್ಟ್ ಆ ವಿಟ್ನೆಸ್ ಅನ್ನೋ ವರ್ಡ್ಗೋಸ್ಕರ ಬಂದೆ. ಐ ಡೆಂಟ್ ವಾಂಟ್ ಟು ಬಿ ದೇರ್ ಆನ್ ದ ಸ್ಟೇಜ್. ನಾನು ತುಂಬ ಸಣ್ಣವಳು ಅನ್ನೋದಕ್ಕಿಂತ ನನ್ನ ಮಗು, ನನ್ನ ತಂದೆ ನೋಡಿದಾಗ ನನ್ನ ಮಗು. ನಾವೆಲ್ಲ ನೆರಳಲ್ಲಿ ಬೆಳೆದವ್ರು ಹೊರತು ನಾವು ಹೊರಗೆ ಬಂದವರು ಯಾವತ್ತೂ ನಾವು ಯಾವುದನ್ನು ನಾವು ಹೊರತೋರಿಸ್ಕೊಂಡಿಲ್ಲ. ನಾವು ನಮ್ಮ ಹೌಸ್ ವೈಫ್ ನಾವು ಬರಬೇಕು ಅನ್ನೋ ಜಾಗಗಳು ಎಷ್ಟೊಂದಿದೆ, ಅದು ಬರೋಕ್ಕೆ ವ್ಯವಸ್ಥೆಗಳು ಅದೇ ಥರ ಇದೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು, ಎಸ್ಪೆಷಲಿ ದ ಸ್ಟಾಫ್ ಆಫ್ ದ ಯೂನಿವರ್ಸಿಟಿ. ರಿಯಲಿ ಡನ್ ಅ ವಂಡರ್ಫುಲ್ ಕಮೆಂಡಬಲ್ ಜಾಬ್ ಇನ್ ಆರ್ಗನೈಸಿಂಗ್ ದಿಸ್ ಬ್ಯೂಟಿಫುಲ್ ಫಂಕ್ಷನ್. ನಿಜವಾಗ್ಲೂ ನಿಮ್ಮೆಲ್ಲರ ನಡುವೆ ಕೂತ್ಕೊಂಡು ನನ್ನ ತಂದೆಯನ್ನು ಇನ್ನೊಂದು ಸತಿ ನೋಡಿದ ಅನುಭವ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಮ್ಮ.